ಆತ್ಮೀಯರೇ, ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಮಾತನಾಡಲಿಕ್ಕೆ ಹೊರಟಿರುವ ವಿಷಯ ನಿಮ್ಮ ಬದುಕಿಗೆ ತೀರಾ ಅತ್ಯಗತ್ಯವಾದದ್ದು. ಪ್ರೀ ಕನ್ಸೀವ್ಡ್ ನೋಷನ್, ಪೂರ್ವಾಗ್ರಹ ಪೀಡಿತ ಮನಸ್ಸು. ಪೂರ್ವಾಗ್ರಹ ಪೀಡಿತವಾಗಿರುವುದರಿಂದ ನಾವು ನಮ್ಮ ಬದುಕಿನಲ್ಲಿ ಏಳಿಗೆಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗದೇ ಇರೋದನ್ನು ನಾವು ತುಂಬ ಗಮನಿಸ್ತೇವೆ. ನಾವು ನಮ್ಮ ಮನೋಭಾವವನ್ನು ಸಕಾರಾತ್ಮಕವಾಗಿಸ್ಕೋಬೇಕು. ಇದು ನಕಾರಾತ್ಮಕವಾದ ಒಂದು ಭಾವನೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಂಪೂರ್ಣ ವಿಡಿಯೋ ನೋಡಿ, ಕಾಮೆಂಟ್ ಮಾಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಆಲ್ ಅಂತ ನೀವು ಐಕಾನ್ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ಸ್ ರೆಗ್ಯುಲರ್ ಆಗಿ ನಾವು ನಮ್ಮ ಒಂದು ಹೊಸ ವಿಡಿಯೋಗಳು ಪೋಸ್ಟ್ ಮಾಡಿದಾಗ ಅಥವಾ ಯೂಟ್ಯೂಬ್ ಲೈವ್ ಹೋದಾಗ ಸಿಗ್ತದೆ. ಅದು ಅಡ್ವಾಂಟೇಜ್. ಓಕೆ, ಲೈಕ್ ಮಾಡಿ, ಕಾಮೆಂಟ್ ಮಾಡ್ತಾ ಇರಿ. ಜೊತೆಗೆ ಇಂಥ ವಿಡಿಯೋಗಳನ್ನು ಫಾರ್ವರ್ಡು ಕೂಡ ಮಾಡಿ ಅಂತ ವಿನಂತಿ ಮಾಡ್ತೇನೆ. ನಮ್ಮ ಮನಸ್ಸು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯ ವರ್ತನೆಯನ್ನು ತೋರಿಸ್ತದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನವೇ ಪ್ರತಿನಿತ್ಯ ನಡೆಯುವ ಒಂದು ಕಾಯಕವಾದರೂ ವಿಭಿನ್ನವಾಗಿ ಕಾಣುವುದಿಲ್ಲವೇ? ಹಾಗೆ ನಾವು ನಮ್ಮ ಬದುಕನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದು ನಮ್ಮ ಕೈನಲ್ಲೇ ಇದೆ. ನಾವು ಹೇಗೆ ರೂಪಿಸ್ಕೊಳ್ತೇವೆ ಅದು ತುಂಬ ಮುಖ್ಯ ಆಗ್ತದೆ. ಪ್ರೀ ಕನ್ಸೀವ್ಡ್ ನೋಷನ್, ಪೂರ್ವಾಗ್ರಹ ಪೀಡಿತ ಅನ್ನುವಂತಹ ವಿಚಾರ ತುಂಬನೇ ಗಹನವಾದದ್ದು ಅಂತ ನಾನು ಭಾವಿಸ್ತೇನೆ. ಇದನ್ನು ನೀವು ದಾಟ್ಕೊಂಡು ಮುನ್ನುಗ್ಗಿದ್ರೆ ನಮ್ಮ ಬದುಕು ತುಂಬ ಚೆನ್ನಾಗಾಗ್ತದೆ. ಸುಂದರ ವರ್ಣಮಯ ಚೇತೋಹಾರಿ ಮನಸ್ಸು ಉಂಟಾಗಬೇಕಾದ್ರೆ ಪೂರ್ವಾಗ್ರಹ ಪೀಡಿತವಾದ ನಕಾರಾತ್ಮಕ ಮನಸ್ಸನ್ನು ನಾವು ದೂರ ಮಾಡಬೇಕು. ಪೂರ್ವಾಗ್ರಹ ಪೀಡಿತ ಮನಸ್ಸು ವಿವೇಕದ ಬಾಗಿಲು ಮುಚ್ಚಿ ಬೀಗ ಜಡಿದು ಬಿಡುತ್ತದೆ ಅಂತ ಹೇಳ್ತಾರೆ. ಸೊ ನಾವು ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ವಿನಾಕಾರಣ ಮತ್ತೊಬ್ಬರನ್ನ ನಾವು ದ್ವೇಷ ಮಾಡೋದಕ್ಕೂ ಕೂಡ ಇದು ಕಾರಣ ಆಗ್ತದೆ. ಹಾಗಾದರೆ ಪೂರ್ವಾಗ್ರಹ ಪೀಡಿತ ಎಂದರೇನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ವ್ಯಕ್ತಿ, ವರ್ಗ, ವಿಷಯದ ಬಗ್ಗೆ ಸತ್ಯಾಸತ್ಯತೆಯನ್ನು ಪರಿಶೀಲಿಸದೆ ಪೂರ್ವಭಾವಿಯಾಗಿ ದುರಾಗ್ರಹ ಹೊಂದುವುದನ್ನು ಪೂರ್ವಾಗ್ರಹ ಎಂದು, ಅಂತಹ ವ್ಯಕ್ತಿಗಳನ್ನು ಪೂರ್ವಾಗ್ರಹ ಪೀಡಿತರು ಎಂಬುದಾಗಿಯೂ ಕರೆಯಬಹುದು. ಈ ಪೂರ್ವಾಗ್ರಹ ಪೀಡಿತ ಧೋರಣೆ ಅಂದರೆ ಹೇಗಿರುತ್ತದೆ ಅನ್ನೋದನ್ನು ಗಮನಿಸೋಣ. ಯಾವುದೇ ಒಬ್ಬ ವ್ಯಕ್ತಿ, ಒಂದು ವರ್ಗದ ಜನ, ಒಂದು ಇಲಾಖೆ, ಒಂದು ಸಮುದಾಯ, ಒಂದು ಘಟನೆ, ಒಂದು ಪರಿಸ್ಥಿತಿ ಇವುಗಳ ಬಗ್ಗೆ ಸಾರಾಸಾರ ವಿವೇಚನೆ ಇಲ್ಲದೆ, ಯಾವುದೇ ನೈಜ ಆಧಾರವಿಲ್ಲದೆ ಮನಸ್ಸಿನಲ್ಲಿ ದುರಭಿಪ್ರಾಯವನ್ನು ಹೊಂದಿ ಅದನ್ನೇ ಸಮರ್ಥಿಸಿಕೊಳ್ಳುತ್ತಾ ಹೋದಲೆಲ್ಲ ಅದೇ ತಪ್ಪು ಅಭಿಪ್ರಾಯವನ್ನು ಬಿಂಬಿಸುತ್ತಾ ಬರುವ ಮನೋಧೋರಣೆಯನ್ನು ಪೂರ್ವಾಗ್ರಹ ಪೀಡಿತ ಧೋರಣೆ ಎನ್ನಬಹುದು. ಸೊ ಈ ಥರದ ವಿಚಾರಗಳನ್ನು ಕಾನೆಮನ್ ಅವರು ಹೇಳಿದ್ದಾರೆ ಅಂತ ದಾಖಲಿಸ್ತಾ ಇದ್ದಾನೆ. ಪೂರ್ವಾಗ್ರಹದಿಂದ ಹೊರಬಂದು ಸಮೈಕ್ಯತೆಯಲ್ಲಿ ಇತರರೊಡನೆ ಮುಂದುವರೆದಾಗ ಜೀವನದ ನಿಜವಾದ ಪರಿವರ್ತನೆಯನ್ನು ನೋಡಬಹುದು ಅಂತ ಸ್ಟೀಫನ್ ಕೋವಿ ಹೇಳ್ತಾರೆ. ನಮ್ಮ ಜೀವನದ ದಿಕ್ಕು ನಮ್ಮ ಚಿಂತನೆ, ನಿರ್ಧಾರ ಹಾಗೂ ನಮ್ಮ ಪೂರ್ವಾಗ್ರಹಗಳ ಮೇಲೆ ರೂಪುಗೊಳ್ಳುತ್ತದೆ ಅಂತ ಗಾಂಧೀಜಿಯವರು ಹೇಳ್ತಾರೆ. ಸ್ನೇಹಿತರೆ, ಜೀವನದ ನಿಜವಾದ ಹೋರಾಟವೆಂದರೆ ಇತರರೊಡನೆ ಸ್ಪರ್ಧಿಸಿ ಗೆಲ್ಲುವುದಲ್ಲ. ನಮ್ಮೊಳಗೆ ಇರುವ ಮೂಢನಂಬಿಕೆ, ಕ್ಷುಲ್ಲಕ ಪೂರ್ವಾಗ್ರಹಗಳಿಂದ ಆಚೆಗೆ ಅಪರಿಮಿತ ಅವಕಾಶಗಳನ್ನು ಕಂಡುಕೊಳ್ಳುವುದು ಮುಖ್ಯ ಅಂತ ಸಮರ್ ಸ್ಯಾಂಡರ್ಸ್, ಪ್ರಖ್ಯಾತ ಕ್ರೀಡಾಪಟು ಹೇಳ್ತಾರೆ. ಪೂರ್ವಾಗ್ರಹ ಪೀಡಿತ ಮನಸ್ಸು ಹಾಗೂ ಅದರ ದುಷ್ಪರಿಣಾಮಗಳನ್ನು ಗಮನಿಸೋಣ. ಈ ದುಷ್ಪರಿಣಾಮಗಳು ಸಾಕಷ್ಟು ಪ್ರಭಾವವನ್ನು ಬೀರ್ತವೆ. ಜೀವನದಲ್ಲಿನ ಸೋಲು ಅಥವಾ ಬಡತನ ನಮಗೆ ಕಾರಣ ಆಗ್ಬೋದು. ಇನ್ನು ವಾತ್ಸಲ್ಯಪೂರ್ಣವಾದ ಮಾನವೀಯ ಸಂಬಂಧಗಳು ಕೂಡ ಪ್ರಭಾವ ಬೀರ್ತವೆ.
ನಿರ್ಮಲವಾದ ಪ್ರೀತಿ, ವಿಶ್ವಾಸ, ಮಮತೆ, ವಾತ್ಸಲ್ಯ, ಅಂತಃಕರಣ ಇವು ನಮ್ಮ ಭಾವನಾತ್ಮಕ ಜೀವನಕ್ಕೆ ಆಮ್ಲಜನಕ ಇದ್ದಂತೆ. ಇವಿಲ್ಲದಿದ್ದರೆ ಮನುಷ್ಯ ಸತ್ತಂತೆಯೇ ಸರಿ. ಪೂರ್ವಾಗ್ರಹದಿಂದ ತಪ್ಪು ಕಲ್ಪನೆ, ಭೇದ ಭಾವ. ಪೂರ್ವಾಗ್ರಹ ಪೀಡಿತ ಧೋರಣೆ ಮಾನವೀಯ ಸಂಬಂಧಗಳನ್ನು ವಿಷಪೂರಿತವಾಗಿಸಿ ಜನರ ನಡುವೆ ಮಾತ್ಸರ್ಯ, ದ್ವೇಷ, ಸೇಡು, ಕ್ರೋಧ, ಆವೇಶಗಳನ್ನು ಮನದಾಳದಲ್ಲಿ ಹುದುಗಿಸಿಬಿಡುತ್ತೆ. ಮನುಷ್ಯನ ಮೂರು ಮುಖಗಳು, ನಾನಾ ಚಪಲಗಳು, ಅಹಂ, ನೀತಿಗಳು, ಮೌಲ್ಯಗಳು. ಸ್ನೇಹಿತರೆ, ಐಸ್ಬರ್ಗ್ ಕೇಳಿದಿರಿ. ಮೇಲ್ಗಡೆ ಸಮುದ್ರದ ಮೇಲೆ ಕಾಣೋದು ತುಂಬ ಪುಟ್ಟದ್ದು, ಆದರೆ 10-11 ಭಾಗದಷ್ಟು ಕೆಳಗಡೆ ಇರುತ್ತದೆ. ಈ ಒಂದು ಚಿತ್ರದಲ್ಲಿ ತುಂಬ ಸ್ಪಷ್ಟವಾಗಿ ಅರ್ಥ ಮಾಡಿಸಲಾಗಿದೆ. ನಿಧಾನಕ್ಕೆ ಸ್ವಲ್ಪ ಗಮನಿಸಿ. ಜಾಗೃತಾವಸ್ಥೆಯಲ್ಲಿ ಆಲೋಚನೆಗಳು, ಅಭಿಪ್ರಾಯ ಮೂಡಿದರೆ ವಿವಿಧ ನೆನಪುಗಳು, ಜ್ಞಾನ, ಕೌಶಲ್ಯಗಳು ಅರೆ ಜಾಗೃತಾವಸ್ಥೆಯಲ್ಲಿ ಇರ್ತವೆ. ಸುಪ್ತ ಪ್ರಜ್ಞಾವಸ್ಥೆಯಲ್ಲಿ ಭಯಗಳು, ದ್ವೇಷ, ಸೇಡು, ಅನೀತಿಯುತ ದುರಾಲೋಚನೆಗಳು, ಸೋಲಿನ ನೆನಪುಗಳು, ಬಗೆ ಬಗೆಯ ಲೈಂಗಿಕ ಬಯಕೆಗಳು, ಹಿಂಸಾ ಪ್ರವೃತ್ತಿ, ನಾಚಿಕೆ, ಅವಮಾನಗಳು, ಅತ್ಯಂತ ಸ್ವಾರ್ಥ ಭಾವನೆಗಳನ್ನು ನಾವು ಗಮನಿಸ್ಬೋದು. ಇನ್ನು ಜನರಲೈಸೇಷನ್ ಮಾಡಿಬಿಡೋದು, ಸಾರ್ವತ್ರಿಕವಾಗಿಸೋದು ಅಂದರೆ ಎಲ್ಲೋ ಯಾವಾಗಲೋ ನಡೆದ ಒಂದು ತಪ್ಪು, ಒಂದು ಘಟನೆ, ಒಂದು ಪ್ರತಿಕ್ರಿಯೆ ಇವುಗಳನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಅದೇ ರೀತಿ ಎಲ್ಲರೂ ಯಾವಾಗಲೂ ವರ್ತಿಸುತ್ತಾರೆಂಬ ತಪ್ಪು ಕಲ್ಪನೆಯಿಂದ ಅದನ್ನೇ ಸಾರ್ವತ್ರಿಕವಾಗಿ ನಿರೀಕ್ಷಿಸುತ್ತಾ ಹಳೆಯ ಉದಾಹರಣೆಯನ್ನೇ ಮತ್ತೆ ಮತ್ತೆ ಹೇಳುತ್ತಾ ಜೋರಾಗಿ ಕೂಗಾಡಿ ಸಮರ್ಥಿಸಿಕೊಳ್ಳುವ ಜನರನ್ನು ನಾವು ಹಲವು ಸಂದರ್ಭಗಳಲ್ಲಿ ನೋಡಬಹುದು. ಸೊ ಆ ಜನರಲೈಸೇಷನ್, ಪೊಲೀಸ್ನವರೆಲ್ಲ ಕೆಟ್ಟವರು ಅನ್ನೋ ಥರ ಒಂದು ಭಾವನೆ ತಂದ್ಕೊಂಡ್ಬಿಡೋದು. ಉದಾಹರಣೆಗೆ, ಜನರೇಕೆ ಪೂರ್ವಾಗ್ರಹ ಪೀಡಿತರಾಗುತ್ತಾರೆ? ಮೂಢನಂಬಿಕೆಗಳು, ಚಿಕ್ಕಂದಿನಿಂದಲೇ ಬಂದ ತಪ್ಪು ತಿಳುವಳಿಕೆ, ವೈಯಕ್ತಿಕ ಅಸಹನೆ, ಕ್ರೋಧ, ಮನೋವೈಜ್ಞಾನಿಕ ಕಾರಣಗಳು, ಮನದಾಳದಲ್ಲಿ ಬೇರೂರಿದ ತಪ್ಪು ಗ್ರಹಿಕೆ, ಕುಟುಂಬ, ಮನೆತನ, ಜನಾಂಗದಲ್ಲಿನ ಹಗೆತನ, ತಂದೆ ತಾಯಂದಿರಿಂದ ತಪ್ಪು ಬುದ್ಧಿವಾದ, ವಿಚಿತ್ರ ಕಾರಣ ಸನ್ನಿವೇಶಗಳಿಂದ ಉಂಟಾದ ದ್ವೇಷ. ಯಾವುದೇ ಕಾರಣಗಳಿಲ್ಲದಿದ್ದರೂ ಮುಂದುವರೆದ ದ್ವೇಷ. ಎಲ್ಲೋ ಒಂದು ಕಡೆ ಬೆಕ್ಕು ಬಂತು, ಕರಿಬೆಕ್ಕು ಬಂತು ಅಂದರೆ ಒಂಥರ ನೋಡೋದು. ಅನ್ಲಕ್ಕಿ ನಂಬರ್ 13 ಅಥವಾ ಇನ್ಯಾವುದೋ ಒಂದು ಇಟ್ಕೊಳ್ಳೋದು. ಕನ್ನಡಿ ಒಡೆದೋಗಿದೆ, ಆ ಮಿರರಲ್ಲಿ ನೋಡಬಾರ್ದು ಅಂತ ಏನೇನೋ ಲೆಕ್ಕಾಚಾರಗಳು. ಕರೆಕ್ಟಾ? ಉಗುರು ಕಚ್ಚಬಾರ್ದು ಅಂತ ಒಬ್ರು ಹೇಳ್ತಾರೆ. ಇನ್ನು ಕೆಲವರಿಗೆ ಯಾವ್ಯಾವ ಕಾರಣಗಳಿಗೆ ನಾಯಿನೂ ಮದುವೆ ಮಾಡಿಸ್ಬಿಡ್ತಾರೆ. ನಾನು ಕೇರ್ ಮಾಡೋದು ನಮಗೆ ಮತ್ತು ನಮ್ಮವರಿಗೆ ಮಾತ್ರ. ಸಾರಿ, ಇದು ನಮ್ಮವರಿಗೆ ಮಾತ್ರ, ಬೇರೆಯವರನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ಆಮೇಲೆ ಅಲ್ಲೆಲ್ಲೋ ಬಿಸ್ಕೆಟ್ ಕಾಲು ಆಯಿತು ಅಂದರೆ ಗೊತ್ತು ಇದು ಅಪ್ಪಂದೇ ಕೆಲಸ ಅಂತ ಮಕ್ಕಳು ಹೇಳ್ತಾರೆ. ನಿನ್ನಂತಹ ಜನರಿಗೆ ಸ್ವಲ್ಪವೂ ತಲೆ ಇಲ್ಲ, ನಿನಗೆ ಹೇಳಿ ಏನೂ ಪ್ರಯೋಜನ ಇಲ್ಲ ಅಂತ ಎಲ್ಲರೂ ಬಡಬಡಾಯಿಸೋದನ್ನು ನೋಡ್ತೇವೆ. ನೀವು ಪೂರ್ವಾಗ್ರಹ ಪೀಡಿತರಾಗಿ ಮಾತನಾಡುತ್ತಿದ್ದೀರಿ, ಇದು ಸ್ವಲ್ಪವೂ ಸರಿ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ಈ ಗ್ರಾಫ್ ನೋಡಿ ಚೆನ್ನಾಗಿ. ಅಭ್ಯಾಸ ರೂಢಿ ಮಾಡ್ಕೋಬೇಕಲ್ವ. ಜ್ಞಾನ ಏನು ಮಾಡಬೇಕು, ಏಕೆ ಮಾಡಬೇಕು, ಕೌಶಲ್ಯ ಹೇಗೆ ಮಾಡಬೇಕು, ಆಸೆ ಆಕಾಂಕ್ಷೆ ಇದನ್ನು ಪಡಿಬೇಕು. ಇವೆಲ್ಲ ಒಂದು ನಿರೀಕ್ಷೆಗಳಿರ್ತದೆ. ಪೂರ್ವಾಗ್ರಹ ಅಂದರೆ ಅದು ಬಯಾಸ್. ಆ ಬಯಾಸ್ನ ನಾವು ಆಫ್ ಮಾಡಬೇಕು, ಆನ್ ಮಾಡಬಾರ್ದು. ನನ್ನ ಗಂಡನ ಶರ್ಟು ಕೋಟು ಎಲ್ಲ ಹುಡುಕ್ತೀನಿ, ಇವರೇನಾದರೂ ತರಲೆ ಮಾಡೇ ಮಾಡಿರ್ತಾರೆ ಅಂತ ಹೆಂಡತಿ ಯಾವಾಗಲೂ ಗಂಡನ ತಪ್ಪಿತಸ್ಥನ ಜಾಗದಲ್ಲಿ ನಿಲ್ಲಿಸಿ ನೋಡೋದಿದೆಯಲ್ಲ, ಅದು ತುಂಬ ದೊಡ್ಡ ದೊಡ್ಡ ತಪ್ಪು. ಇನ್ನು ಕೆಲವರು ಆನೆ ಹೇಗಿತ್ತು ಅಂದರೆ ಸೊಂಡಿಲು ಮುಟ್ಟಿದವನು ಒಂಥರ ಇರುತ್ತೆ ಅಂತಾನೆ. ಕುರುಡರೆಲ್ಲ ಹೋಗಿದ್ರಂತೆ. ಇನ್ಫ್ಯಾಕ್ಟು ಇದೊಂದು ಕಥೆನೂ ಇದೆ. ದಂತ ಮುಟ್ಟಿದವನು ಇನ್ನೊಂದು ಗೊಟ್ಟಿ ಹೋಗಿದೆ ಎಂದಂತೆ. ಆನೆ ಕಾಲು ಮುಟ್ಟಿದವನು ದೊಡ್ಡ ದಪ್ಪ ಪಿಲ್ಲರ್ ಥರ ಇದೆ ಅಂತಾನೆ. ಬಾಲ ಮುಟ್ಟಿದವನು ಹಾವಿನ ಥರ ಇದೆ ಅಂತಾನೆ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರಲ್ವ. ಸಮಗ್ರವಾದ ಚಿತ್ರಣವನ್ನು ನೋಡಿದ್ರೇ ನಮಗೆ ಗೊತ್ತಾಗೋದು ಅಲ್ವಾ. ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಸಂಪೂರ್ಣ ಕನ್ಕ್ಲೂಡ್ ಮಾಡಬಾರ್ದಲ್ವ ಸ್ನೇಹಿತರೆ. ಈ ಚಿತ್ರ ನೋಡ್ತಾ ಇದ್ರೆ, ಗಮನಿಸ್ತಾ ಇದ್ರೆ, ಇಲ್ಲಿ ಇಬ್ಬರು ಪ್ರೇಮಿಗಳ ಚಿತ್ರದ ಥರನೂ ಕಾಣುತ್ತೆ.
ಇನ್ನು ಬೇರೆ ಏನೋ ಒಂದು ಲಿಕ್ವಿಡ್ ಹಾಕೋ ಒಂದು ಲೋಟದ ಥರನೂ ಕಾಣುತ್ತೆ. ಇದರಲ್ಲಿಯೂ ಕೂಡ ಎರಡು ಮೂರು ಥರದ ಚಿತ್ರಗಳಿರ್ತದೆ. ದಟ್ ಮೀನ್ಸ್ ಏನು, ನಾವು ನೋಡುವ ರೀತಿ, ನೀತಿ, ದೃಷ್ಟಿಕೋನ ತುಂಬ ಮುಖ್ಯ ಆಗ್ತದೆ ಸ್ನೇಹಿತರೆ. ಒಂದೊಂದು ಸಾರಿ ಚಿತ್ರಗಳು ಅದರ ರಚಿಸಿರುವ ರೀತಿ, ನೀತಿಯಲ್ಲಿ ಬೇರೆ ಬೇರೆ ಸಂಖ್ಯೆಗಳು ಕಾಣಿಸ್ತವೆ. ಕರೆಕ್ಟ್. ನಾನು ನೋಡೋ ರೀತಿ, ಯಾವ ಥರ ನೋಡ್ತಾ ಇದ್ದೇನೆ, ಈ ಚಿತ್ರವನ್ನು ಅವಲೋಕಿಸುವುದು ಹೇಗೆ, ತುಂಬ ತುಂಬ ಮುಖ್ಯ ಆಗ್ತದೆ ಸ್ನೇಹಿತರೆ. ಇದೇ ಚಿತ್ರವನ್ನು ದಿಟ್ಟಿಸಿ ನೋಡ್ತಾ ಇದ್ದರೆ ನಮಗೆ ತಿರುಗುದಂಗೆ ಕಾಣಿಸ್ತಾ ಇರುತ್ತೆ. ಇವೆಲ್ಲ ಜೀವನದಲ್ಲಿ ನಾವು ಗಮನಿಸ್ತಾ ಇರಬೇಕು, ನೋಡ್ತಾ ಇರಬೇಕು. ಸೊ ಈ ರೀತಿ ಏರುಪೇರಾಗುತ್ತೆ ಅನ್ನೋದನ್ನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಇಲ್ಲಿ. ಪೂರ್ವಾಗ್ರಹದ ದುರಂತವೇನೆಂದರೆ, ನನಗೆ ಇಷ್ಟವಾಗುತ್ತಿಲ್ಲ, ಒಂದು ರೀತಿಯ ಮುಜುಗರ, ವಾಕರಿಕೆ ಬರುವಂತಾಗ್ತಿದೆ, ಮೈ ಪರಿಚಿಕೊಳ್ಳೋದಂತಾಗ್ತದೆ, ನನಗೆ ಸ್ವಲ್ಪವೂ ಇಡಿಸೋದಿಲ್ಲ, ತಡೆಯಲಾರದ ಕಿರಿಕಿರಿ ಆಗ್ತದೆ, ನಾನು ಸಂಪೂರ್ಣವಾಗಿ ದ್ವೇಷಿಸ್ತೇನೆ, ಜೀವನವೇ ನರಕವಾಗಿ ಬಿಟ್ಟಿದೆ, ಬಾಳೇ ದುರಂತವಾಗಿ ಹೋಯಿತು ಅಂತ ಸಿಲ್ಲಿ ಸಿಲ್ಲಿ ಮ್ಯಾಟರ್ಗೆಲ್ಲ ಯೋಚನೆ ಮಾಡಿ ಎಷ್ಟೊಂದು ಜನ ಕೊರಗಿ ತಮ್ಮ ಬದುಕನ್ನು ಹಾಳು ಮಾಡ್ಕೊಂಬಿಟ್ಟಿದ್ದಾರೆ. ಪೂರ್ವಾಗ್ರಹ ಪೀಡಿತವೆಂಬ ಗ್ರಹಣ ಬಡಿದು ಎಲ್ಲೆಲ್ಲೂ ಅಂಧಕಾರ ಮೂಡ್ತಾ ಇದೆ. ನಮ್ಮ ಬದುಕಿನಲ್ಲಿ ಸೊಗಸಾಗಿರುವ ಸಕಾರಾತ್ಮಕವಾದ ವಿಚಾರಗಳ ಕಡೆಗೆ ನಾವು ಯಾಕೆ ಗಮನ ಕೊಡಬಾರದು? ಬಣ್ಣಗಳ ಜಗತ್ತನ್ನು ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ, ಎಷ್ಟು ಸಂತೋಷ ಆಗ್ತದೆ. ನಮಗೇಕೆ ಕೆಲವು ಬಣ್ಣಗಳು ತುಂಬ ಇಷ್ಟ, ಕೆಲ ಬಣ್ಣಗಳು ಸ್ವಲ್ಪವೂ ಇಷ್ಟ ಅಲ್ಲವೇ? ವೇರಿಯೇಷನ್ ಆಗ್ತದೆ ಅಲ್ವಾ? ಬಟ್ಟೆ ಅಂಗಡಿಗೆ ಹೋದರೆ ಎಷ್ಟು ಈ ಬಣ್ಣ ಬೇಕು, ಆ ಬಣ್ಣ ಬೇಕು ಅಂತ ತುಂಬ ಸಮಯ ತಗೊಂಡು ಹುಡ್ಕೋದನ್ನು ನೋಡಿದ್ದೀವಲ್ವ ನಾವು. ಯಾವಾಗಲೂ ಅಂಕು ಡೊಂಕಿನ ಹಾದಿ ಆಗಿರ್ತದೆ ಪೂರ್ವಾಗ್ರಹ ಪೀಡಿತ ಮನಸ್ಸಿಗೆ. ಈಗೋ ಅಹಂ ಎಡ್ಜಿಂಗ್ ದ ಗಾಡ್ ಔಟ್ ಅಂತ ಹೇಳಬೇಕಾಗ್ತದೆ. ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಎಡ್ಜಿಂಗ್ ದಿ ಗಾಡ್ ಔಟ್ ಅಂತ ಬರೀರಿ ದಯವಿಟ್ಟು. ಇದು ಮತ್ತೊಂದು, ಈ ಪೂರ್ವಾಗ್ರಹ ಪೀಡಿತರಾಗೋದಕ್ಕೂ ಇದಕ್ಕೂ ತುಂಬ ಕನೆಕ್ಷನ್. ವಾತ್ಸಲ್ಯಪೂರ್ಣ ಮಾನವೀಯ ಸಂಬಂಧಗಳು ತುಂಬ ಮುಖ್ಯ ಆಗ್ತದೆ. ಮಾನವೀಯ ಸಂಬಂಧಗಳು ಜೀವನದಲ್ಲಿ ಅತ್ಯಮೂಲ್ಯ. ನಮಗೆಲ್ಲ ಗೊತ್ತಿರೋದು, ಯಾವುದೇ ಮಾನವೀಯ ಸಂಬಂಧಗಳಿಲ್ಲದ ಬದುಕು ನರಕ ಆಗಿಬಿಡ್ತದೆ. ಅದಕ್ಕೆ ತಾನೇ ಜೈಲಿಗೆ ಕರ್ಕೊಂಡೋಗಿ ಕೂಡಾಕ್ಬಿಡೋದು ಅಥವಾ ಒಬ್ಬಂಟಿ ಮಾಡೋದು. ಆ ಏಕಾಂಗಿತನದ ಒಂದು ಸವಿಯನ್ನು ಅದೇ ಒಂದು ಶಿಕ್ಷೆಯನ್ನಾಗಿ ನಮಗೆ ನೀಡ್ತಾರೆ ಅಲ್ವಾ ಸ್ನೇಹಿತರೆ? ಈ ಪೂರ್ವಾಗ್ರಹದಿಂದ ಹೊರಬರಬೇಕಾದ್ರೆ ನಾವು ನಮ್ಮ ಮನೋವೈಜ್ಞಾನಿಕ ನೆಲೆಗಟ್ಟನ್ನು ಸರಿಪಡಿಸ್ಕೊಳ್ಬೇಕು. ಸಮಾಧಾನದಿಂದ ನಮಗೆ ಅಸಹನೀಯವೆನಿಸುವ ವ್ಯಕ್ತಿ, ಘಟನೆ, ವಿಷಯ ಮುಂತಾವುದರ ಬಗ್ಗೆ ಹೊಂದಿಕೊಂಡು ಹೋಗುವ ಉದಾರ ಮನೋಭಾವವನ್ನು ಬೆಳೆಸಿಕೊಂಡು ಬದುಕನ್ನು ಸಹನೀಯವಾಗಿಸಿಕೊಳ್ಳಬೇಕು. ಆಗ ಸ್ನೇಹಿತರೆ, ಸುಂದರ ವರ್ಣಮಯ ಚೇತೋಹಾರಿ ಮನಸ್ಸು ನಮ್ಮದಾಗ್ತದೆ. ಯಾವಾಗ ಇದನ್ನು ನಾವು ಅರಿತುಕೊಂಡು ಜೀವನದಲ್ಲಿ ಬಾಳ್ತೇವೆ, ನಮ್ಮ ಬದುಕು ಬಂಗಾರ ಆಗ್ತದೆ. ಪೂರ್ವಾಗ್ರಹ ಪೀಡಿತ ಮನಸ್ಸಿಗೆ ಹೇಳಿ ಒಂದು ಸಲಾಂ. ಆ ಜಾಗದಲ್ಲಿ ಸುಂದರಮಯವಾದ ಬದುಕನ್ನು ಕಟ್ಟಿಕೊಳ್ಳೋಣ. ಬ್ಯೂಟಿಫುಲ್ ಲೈಫ್ ಎಲ್ರದಾಗಲಿ. ಸುಂದರ ಬದುಕು ಅಥವಾ ಬ್ಯೂಟಿಫುಲ್ ಲೈಫ್ ಅಂತ ಒಂದ್ಸರಿ ಕಾಮೆಂಟ್ ಮಾಡಿ. ಅದಾದಮೇಲೆ ಒಟ್ಟಾರೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದ ವಿಚಾರಗಳು ನಿಮಗೆ ಹೇಗನ್ನಿಸ್ತು ಕಾಮೆಂಟ್ ಮಾಡ್ತೀರಿ ಅಲ್ವೇ ಸ್ನೇಹಿತರೆ? ಈ ಥರ ಒಂದೊಂದು ವಿಚಾರಗಳನ್ನು ಅರಿತುಕೊಂಡು ಸಣ್ಣ ಪುಟ್ಟ ಕರೆಕ್ಷನ್ಸ್ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಬದುಕು ಬಂಗಾರ. ಧನ್ಯವಾದ.